ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದೃಶ್ಯಂ 3 ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ನಾಳೆ ಅಂದರೆ ಮೇ 21ರಂದು ಗುರುವಾರ ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾ ನಮ್ಮ ಮಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ, ಹಾಗೆ ಅಬ್ಬರಿಸಲಿದೆ, ಹಾಗೆ ಏನೆಲ್ಲ ಸಮಸ್ಯೆ ಆಗಿದೆ, ಈ ಒಂದು ವಿಚಾರದ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸಮಸ್ಯೆ ಏನು ಅಂತ ಕೇಳಿದರೆ, ಮಂಗಳೂರಿನಲ್ಲಿ ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಈ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಆಗಿದೆ, ಆದರೂ ಕೂಡ ಮಂಗಳೂರಿನಲ್ಲಿ ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಇಲ್ಲ. ಮೂಲ ಭಾಷೆ ಮಲಯಾಳಂ. ಕನ್ನಡದಲ್ಲೂ ಕೂಡ ಅಂದರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಒಂದಿಷ್ಟು ಕಡೆಗಳಲ್ಲಿ ಈ ಸಿನಿಮಾ ಕನ್ನಡದಲ್ಲಿ ತೆರೆಗೆ ಅಪ್ಪಳಿಸುತ್ತೆ. ಆದರೆ ಮಂಗಳೂರಿನಲ್ಲಿ ಕನ್ನಡದಲ್ಲಿಲ್ಲ, ಬದಲಾಗಿ ಮೂಲ ಭಾಷೆ ಮಲಯಾಳ ಜೊತೆಗೆ ತಮಿಳು ಹಾಗೆ ತೆಲುಗಿನಲ್ಲೂ ಕೂಡ ಪ್ರದರ್ಶನ ಆಗುತ್ತೆ. ಕನ್ನಡ ಯಾಕಿಲ್ಲ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಕನ್ನಡವನ್ನು ಯಾಕೆ ಚಿತ್ರಮಂದಿರದವರು ಅಸಡ್ಡೆ ಮಾಡಲಾಗ್ತಾ ಇದೆ ಗೊತ್ತಿಲ್ಲ. ಒಂದಿಷ್ಟು ಅವರದ್ದೇ ಕಾರಣಗಳನ್ನು ಅವರು ಕೊಡ್ತಾರೆ, ಹಾಗೆ ಹೀಗೆ ಹೇಗೇಗೋ ಅಂತ. ಅವರು ಬಹುಮುಖ್ಯವಾಗಿ ಕೊಡುವಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕನ್ನಡವನ್ನು ಹಾಕಿದರೆ ಪ್ರೇಕ್ಷಕರು ಬರ್ತಾ ಇಲ್ಲ. ನಿಜವಾಗ್ಲೂ ಹೌದಾ? ಮಂಗಳೂರಿನಲ್ಲಿ ಎಲ್ಲ ಭಾಷಿಗರಿದ್ದಾರೆ, ಕೇವಲ ಕನ್ನಡಿಗರು ಮಾತ್ರವಲ್ಲ ಅಂತ. ಹೌದು, ಹೀಗಾಗಿಯೇ ತೆಲುಗಾಗಿ ತಮಿಳಿನಲ್ಲಿ ರಿಲೀಸ್ ಮಾಡ್ತಾ ಇರೋದು. ಹಾಗೆ ಕನ್ನಡಿಗರಿಲ್ವಾ? ಇದರ ತಾನೆ. ಕನ್ನಡದಲ್ಲಿ ಯಾಕೆ ರಿಲೀಸ್ ಇಲ್ಲ? ಕನ್ನಡಕ್ಕೆ ನಿಜವಾಗ್ಲೂ ಕೂಡ ಪ್ರೇಕ್ಷಕರು ಬರ್ತಾ ಇಲ್ವ ಅಂತ ಕೇಳಿದರೆ ಇದು ಸುಳ್ಳು. ಯಾಕಂತೇಳಿದರೆ, ಈ ಹಿಂದೆ ತೆರೆ ಕಂಡಂಥ ಒಂದಿಷ್ಟು ಡಬ್ಬಿಂಗ್ ಸಿನಿಮಾಗಳು ಕನ್ನಡದಲ್ಲೂ ಕೂಡ, ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕನ್ನಡದಲ್ಲೂ ಕೂಡ ಇಲ್ಲಿ ರಿಲೀಸ್ ಆಗಿದೆ. ಭರ್ಜರಿಯಿಂದ ಕಲೆಕ್ಷನ್ನು ಕೂಡ ಮಾಡಿದೆ. ಸಿಕ್ಕಾಪಟ್ಟೆ ಅಂದರೆ ಮೂಲ ಭಾಷೆಯಷ್ಟೇ ಮಾಡಿಲ್ಲ ಅಂತಾದರೂ ಕೂಡ ಕನ್ನಡದಲ್ಲಿ ಕಲೆಕ್ಷನ್ ಮಾಡಿದೆ ಅಲ್ವಾ, ಇಲ್ಲ ಅಂತಲ್ಲ. ಆದರೆ ಈಗ ಈ ದೃಶ್ಯಂ ಸಿನಿಮಾ ಬರಬೇಕಾದ್ರೆ ಕನ್ನಡವನ್ನು ಯಾಕೆ ಕಡೆಗಣಿಸಲಾಗ್ತಾ ಇದೆ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಹಾಗಂತ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಾಗ ಕನ್ನಡದಲ್ಲೇ ರಿಲೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಕನ್ನಡದಲ್ಲೂ ರಿಲೀಸ್ ಮಾಡಿ ಅಂತ ಹೇಳ್ತಾ ಇರೋದು. ತಮಿಳಲ್ಲಾಗುತ್ತೆ, ತೆಲುಗಲ್ಲಾಗುತ್ತೆ, ಕನ್ನಡದಲ್ಲಿ ಯಾಕೆ ಪ್ರದರ್ಶನ ಇಲ್ಲ? ಅವರು ಯಾರು ತಮಿಳುನಾಡಿಂದ ಬರ್ತಾ ಇಲ್ಲ, ಆಂಧ್ರದಿಂದ ಬರ್ತಾ ಇಲ್ಲ, ಎಲ್ಲ ಇಲ್ಲಿಯವರೇ ವಲಸೆ ಬಂದವರೇ. ಆದರೂ ಕೂಡ ಅವರ ಭಾಷಾ ಸಿನಿಮಾಗಳಲ್ಲಿ ಮಲಯಾಳಂನ ದೃಶ್ಯವನ್ನು ರಿಲೀಸ್ ಮಾಡ್ತಾರೆ, ಕನ್ನಡದಲ್ಲಿ ಇಲ್ಲ. ಪ್ರೇಕ್ಷಕರ ಕೊರತೆ ಅಲ್ಲ, ಇದೊಂದು ಅಸಡ್ಡೆ ಅಂತ ಹೇಳ್ಬೋದು. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇನ್ನು ಹೊರ ರಾಜ್ಯ ಮತ್ತು ನಮ್ಮ ರಾಜ್ಯ, ಈ ಎರಡು ರಾಜ್ಯಗಳನ್ನು ಕಂಪೇರ್ ಮಾಡಿದ್ದೆ ಯಾವ ರೀತಿ ಇದೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಮೊದಲು ಮೂಲ ಭಾಷೆ ಅಂದರೆ ಈ ದೃಶ್ಯಂನ ವಿಚಾರಕ್ಕೆ ಬರೋದಾದರೆ ಮೊದಲು ಮಲಯಾಳ, ಆಮೇಲೆ ತಮಿಳು, ತೆಲುಗು ಅಥವಾ ಹಿಂದಿ, ಕೊನೆಗೆ ಕನ್ನಡ. ಮಂಗಳೂರು ಅಂತಲ್ಲ, ಎಲ್ಲ ನಗರಗಳ ಕತೆ ಇಷ್ಟೇ, ಕನ್ನಡವನ್ನು ಕೊನೆಗೆ ಇಡ್ತಾರೆ. ಆದರೆ ಅವರೆಲ್ಲ ಹಂಗಲ್ಲ, ಬೇರೆ ರಾಜ್ಯದಲ್ಲಿ. ಈಗ ಎಕ್ಸಾಂಪಲ್ ಹೇಳೋದಾದರೆ ಆಂಧ್ರ ಪ್ರದೇಶ, ಅಲ್ಲೆಂಗೆ ಅಂತ ಹೇಳಿದರೆ ಮೊದಲು ತೆಲುಗಿಗೆ ಪ್ರಾಧಾನ್ಯತೆ, ಅದಾದ ಬಳಿಕ ಮಲಯಾಳಕ್ಕೆ. ಈ ಥರ ಭಾಷೆ ಇಲ್ಲವೇ ಇಲ್ಲ. ಆದರೆ ನಮ್ಮಲ್ಲಿ ಇನ್ನು ಪ್ರದರ್ಶನದ ವಿಚಾರಕ್ಕೆ ಬರೋದಾದರೆ ಮಲಯಾಳಂಗೆ ಬರೋಬ್ಬರಿ 51 ಪ್ರದರ್ಶನ, ತಮಿಳಿಗೆ 1 ಪ್ರದರ್ಶನ, ತೆಲುಗಿಗೆ 2 ಪ್ರದರ್ಶನ, ಕನ್ನಡ ಪ್ರದರ್ಶನವೇ ಇಲ್ಲ. ಇದು ನಮ್ಮ ದೌರ್ಭಾಗ್ಯ ಅಂತ ಹೇಳಿದರು. ನಮಸ್ಕಾರ.